ನಮಸ್ಕಾರ. ಯಶಸ್ಸು ಅಂದ್ರೆ ಏನು? ಅದನ್ನ ನಿರ್ಧಾರ ಮಾಡೋ ಅಲಿಖಿತ ನಿಯಮಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಬನ್ನಿ. ಈ ಪ್ರಶ್ನೆ ನಮ್ಮಲ್ಲಿ ಹಲವರನ್ನ ಕಾಡಿರುತ್ತಲ್ವಾ? ಕೆಲವರು ನೋಡಿ ಯಾವುದೇ ಪರಿಸ್ಥಿತಿ ಇರಲಿ ಮುಂದೆ ಹೋಗ್ತಾನೆ ಇರ್ತಾರೆ. ಆದರೆ ಇನ್ನೂ ಕೆಲವರು ಎಷ್ಟೇ ಕಷ್ಟಪಟ್ಟರೂ ಅಲ್ಲೇ ಉಳಿದು ಬಿಡ್ತಾರೆ. ಯಾಕಿಂಗೆ? ಕಾರಣ ಅವರು ತುಂಬ ಬುದ್ಧಿವಂತರು ಅಂತಾನೋ ಅಥವಾ ಜಾಸ್ತಿ ದುಡಿತಾರೆ ಅಂತಾನೋ ಅಲ್ಲ, ಬದಲಿಗೆ ಅವರಿಗೆ ಈ ಅಧಿಕಾರದ ಆಟದ ಬಗ್ಗೆ ಗೊತ್ತಿರುತ್ತೆ. ಹಾಗಾದ್ರೆ ಈ ಒಂದು ಅದೃಶ್ಯ ಆಟವನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಅಧಿಕಾರದ ಅದೃಶ್ಯ ಆಟ ಅಂದ್ರೇನು ಅಂತ ನೋಡೋಣ. ಆಮೇಲೆ ಶ್ರೇಣಿ ವ್ಯವಸ್ಥೆಗಳನ್ನ ಹೇಗೆ ನಿಭಾಯಿಸೋದು, ಗ್ರಹಿಕೆ, ಗಮನ, ಮೌನದ ಪಾತ್ರ, ನಮ್ಮ ನಡೆಗಳನ್ನ ಹೇಗೆ ಹಿಡಿತದಲ್ಲಿಟ್ಕೊಳ್ಳೋದು, ಆತ್ಮಸಾಕ್ಷಿಯಂಡಿಗೆ ಅಧಿಕಾರ ಚಲಾಯಿಸೋದು ಮತ್ತು ಕೊನೆಗೆ ನಮ್ಮದೇ ತಂತ್ರಜ್ಞರಾಗೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಜೀವನನೇ ಒಂದು ಆಟ. ಆದರೆ ಇದು ಎಲ್ಲರಿಗೂ ಕಾಣೋ ಆಟ ಅಲ್ಲ. ಇದು ಸದ್ದಿಲ್ಲದೆ ನಡೆಯೋ, ಕಣ್ಣಿಗೆ ಕಾಣಿಸಿದ ನಿಯಮಗಳಿರೋ ಆಟ. ಈ ನಿಯಮಗಳು ಗೊತ್ತಿದ್ರೆ ಮುಂದೆ ಹೋಗೋದು ಸುಲಭ. ಗೊತ್ತಿಲ್ಲ ಅಂದರೆ ನಮಗೆ ಗೊತ್ತಿಲ್ಲದೆ ನಾವು ಸೋತು ಹೋಗ್ತೀವಿ. ಯಶಸ್ಸು ಅಂದ್ರೆ ಏನು ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಕಷ್ಟಪಟ್ಟು ದುಡಿಯೋದು, ಟ್ಯಾಲೆಂಟ್, ಬುದ್ಧಿವಂತಿಕೆ ಅಂತ. ಇದು ಎಲ್ಲರಿಗೂ ಕಾಣೋ ಆಟ. ಇದನ್ನ ದೃಶ್ಯ ಆಟ ಅನ್ಬಹುದು. ಆದರೆ ಇದರ ಜೊತೆಗೆ ಇನ್ನೊಂದು ಆಟ ನಡೀತಿರುತ್ತೆ, ಅದು ಅದೃಶ್ಯ ಆಟ. ಇಲ್ಲಿ ಸದ್ದಿಲ್ಲದ ನಿಯಮಗಳು, ನಮ್ಮ ಬಗ್ಗೆ ಬೇರೆಯವರ ಗ್ರಹಿಕೆ ಮತ್ತು ನಮ್ಮ ತಂತ್ರಗಾರಿಕೆಗಳು ತುಂಬ ಮುಖ್ಯ. ಇವೆರಡನ್ನೂ ಬ್ಯಾಲೆನ್ಸ್ ಮಾಡೋದ್ರಲ್ಲೇ ಇದೆ ನಿಜವಾದ ಜಾಣ್ಮೆ. ಸರಿ, ಈ ನಿಯಮಗಳನ್ನ ನಮ್ಮ ಕೆಲಸದ ಜಾಗದಲ್ಲಿ ಅಥವಾ ಸಮಾಜದಲ್ಲಿ ಹೇಗೆ ಬಳಸೋದು? ಮುಖ್ಯವಾಗಿ ನಮ್ಮ ಪ್ರತಿಭೆ ಬೇರೆಯವರಿಗೆ ಬೆದರಿಕೆ ಅನ್ಸದ ಹಾಗೆ ಅದ್ಭುತವಾಗಿರೋದು ಹೇಗೆ? ಇದೊಂದು ಕಲೆ. ಒಂದು ಆಫೀಸ್ ಸೀನನ್ನ ಕಲ್ಪಿಸ್ಕೊಳ್ಳಿ. ಅಲ್ಲಿ ಒಬ್ಬ ತುಂಬಾ ಟ್ಯಾಲೆಂಟೆಡ್, ಹಗಲು ರಾತ್ರಿ ದುಡಿಯೋ ಉದ್ಯೋಗಿ ಇರ್ತಾರೆ. ಇದ್ದಕ್ಕಿದ್ದಾಗೆ ಅವರ ಬಾಸ್ ಅವರನ್ನ ಕಡೆಗಣಿಸೋಕೆ ಶುರು ಮಾಡ್ತಾರೆ. ಅವರ ಪ್ರಮೋಷನ್ ನಿಂತೋಗುತ್ತೆ. ಅಯ್ಯೋ, ನಾನೇನು ತಪ್ಪು ಮಾಡಿದೆ ಅಂತ ಅವ್ರಿಗೆ ತಲೆ ಕೆಟ್ಟು ಹೋಗುತ್ತೆ. ಇಲ್ಲೇ ನೋಡಿ, ಅಧಿಕಾರದ ಮೊದಲ ನಿಯಮ ಸೈಲೆಂಟಾಗಿ ಕೆಲಸ ಮಾಡಿರೋದು. ಬಹುಶಃ ಆ ಉದ್ಯೋಗಿಗೆ ಗೊತ್ತಿಲ್ಲದ ಹಾಗೆ ಅವರು ತಮ್ಮ ಬಾಸ್ಗಿಂತ ಜಾಸ್ತಿ ಶೈನ್ ಆಗಿರಬಹುದು. ಇದು ಬಾಸ್ಗೆ ಒಂದು ಥ್ರೆಟ್ ಥರ ಕಾಣಿಸಿರ್ಬೋದು. ನೆನ್ಪಿಡಿ, ನಮ್ಮ ಯಶಸ್ಸು ಎಲ್ರಿಗೂ ಖುಷಿ ಕೊಡಲ್ಲ. ಹಾಗಾಗಿ ನಾವು ಕಲಿಬೇಕಾದ ಪಾಠ ಏನು ಅಂದರೆ, ಅದ್ಭುತವಾಗಿರಿ, ಆದರೆ ನಮ್ಮಿಂದ ಬೇರೆಯವರಿಗೆ ಕೀಳಿರಿಮೆ ಬರೋ ಹಾಗೆ ಮಾಡಬೇಡಿ. ಇದು ನಾಟಕ ಮಾಡೋದಲ್ಲ, ಜಾಣತನದಿಂದ ಇರೋದು. ಈಗ ಮುಂದಿನ ಹಂತಕ್ಕೆ ಹೋಗೋಣ. ನಮ್ಮ ಇಮೇಜ್ ಮತ್ತು ಪ್ಲಾನ್ಗಳನ್ನು ಹೇಗೆ ಮ್ಯಾನೇಜ್ ಮಾಡೋದು? ಅಂದರೆ ಯಾವಾಗ ಕಾಣಿಸ್ಕೊಳ್ಬೇಕು ಮತ್ತು ಯಾವಾಗ ಸೈಲೆಂಟಾಗಿ ಇರಬೇಕು ಅನ್ನೋ ಬ್ಯಾಲೆನ್ಸ್ ಬಗ್ಗೆ ಮಾತಾಡೋಣ. ಜಗತ್ತಿನ ಒಂದು ಸತ್ಯ ಏನು ಗೊತ್ತಾ? ಜನರು ನಿಮ್ಮನ್ನ ನೋಡ್ದಿದ್ರೆ ಅವರು ನಿಮಗೆ ಬೆಲೆ ಕೊಡೋದಿಲ್ಲ. ನಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇರಲಿ, ಅದು ಯಾರಿಗೂ ಕಾಣಿಸ್ಲಿಲ್ಲ ಅಂದರೆ ಅದಕ್ಕೆ ಬೆಲೆನೇ ಇರಲ್ಲ. ಹಾಗಾಗಿ ಜನರ ಗಮನಕ್ಕೆ ಬರೋದು ತುಂಬ ಮುಖ್ಯ. ಆದರೆ ಗಮನ ಸೆಳೆಯೋಕ್ಕೆ ಅಂತ ಹತಾಶರಾಗಬಾರ್ದು. ನಮ್ಮ ಮೌಲ್ಯ ಏನು, ನಮ್ಮ ಸ್ಪೆಷಾಲಿಟಿ ಏನು ಅಂತ ತೋರಿಸಿದ್ರೆ ಸಾಕು, ಜನ ತಾವಾಗೇ ನಮ್ಮ ಕಡೆ ನೋಡ್ತಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಮೌನವಾಗಿ ಮುನ್ನಡೆಯಿರಿ. ನಮ್ಮ ಪ್ಲ್ಯಾನ್ಗಳನ್ನೆಲ್ಲ ಊರಿಗೆಲ್ಲ ಡಂಗೂರ ಸಾರ್ತಾ ಹೋದರೆ ಆ ಕೆಲಸ ಆಗೋ ಮುಂಚೆನೇ ಹಾಳಾಗ್ಬೋದು. ಯಾಕೆ? ಕೆಲವರು ನೆಗೆಟಿವ್ ಆಗಿ ಮಾತಾಡ್ತಾರೆ, ಇನ್ನು ಕೆಲವರು ಅಡ್ಡಿ ಮಾಡಕ್ಕೆ ನೋಡ್ತಾರೆ. ಅದಕ್ಕೆ ಸೈಲೆಂಟಾಗಿ ಕೆಲಸ ಮುಗಿಸ್ಬೇಕು. ಒಮ್ಮೆ ಯಶಸ್ಸು ಸಿಕ್ಮೇಲೆ ಜಗತ್ತೇ ನಮ್ಮ ಕಥೆಯನ್ನ ಕೇಳುತ್ತೆ. ಸರಿ, ಇಲ್ಲಿಯವರೆಗೂ ನಾವು ಅರ್ಥ ಮಾಡ್ಕೊಳ್ಳೋದು, ಗಮನಿಸೋದ್ರ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಕ್ರಿಯೆಗಳನ್ನು ಹೇಗೆ ಹಿಡಿತದಲ್ಲಿಟ್ಕೊಳ್ಳೋದು ಅಂತ ನೋಡೋಣ. ಅಂದರೆ ಸಮಸ್ಯೆಗಳನ್ನು ಬರೀ ಅರ್ಥ ಮಾಡ್ಕೊಳ್ಳೋದಲ್ಲ, ಜನರನ್ನೂ ಕೂಡ ಅರ್ಥ ಮಾಡ್ಕೋಬೇಕು. ಜೀವನದಲ್ಲಿ ಒಂದೇ ತರಹದ ಸಮಸ್ಯೆ ಪದೇ ಪದೇ ಬರ್ತಿದೆಯಾ? ಹಾಗಾದ್ರೆ ನಾವು ಆ ಸಮಸ್ಯೆಯನ್ನ ಬರೀ ಮೇಲ್ಮೇಲೆ ಸರಿ ಮಾಡ್ತಿದ್ದೀವಿ ಅಂತ ಅರ್ಥ. ಅದರ ಬೇರನ್ನೇ ಕಿತ್ತಾಕಿಲ್ಲ. ಒಂದು ಸಮಸ್ಯೆಯನ್ನ ಪೂರ್ತಿಯಾಗಿ ಬಗೆಹರಿಸಿಲ್ಲ ಅಂದರೆ ಅದು ಮತ್ತೆ ಬರುತ್ತೆ. ಈ ಸಾರಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ವಾಪಸ್ ಬರುತ್ತೆ. ಅದಕ್ಕೆ ಶುರು ಮಾಡಿದ್ದನ್ನ ಪೂರ್ತಿಯಾಗಿ ಮುಗಿಸ್ಬಿಟ್ಟು. ಜನರನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಒಂದು ದೊಡ್ಡ ಶಕ್ತಿ. ಪ್ರತಿಯೊಬ್ಬರಿಗೂ ಒಂದೊಂದು ವೀಕ್ನೆಸ್ ಇರುತ್ತೆ. ಕೆಲವರಿಗೆ ಅಹಂ, ಕೆಲವರಿಗೆ ಭಯ, ಇನ್ನು ಕೆಲವರಿಗೆ ಬೇರೆಯವರು ನಮ್ಮನ್ನು ಒಪ್ಕೊಳ್ಬೇಕು ಅನ್ನೋ ಅವಶ್ಯಕತೆ. ನಮ್ಮ ಗುರಿ ಅವರನ್ನು ಜಡ್ಜ್ ಮಾಡೋದಲ್ಲ, ಬದಲಿಗೆ ಅರ್ಥ ಮಾಡ್ಕೊಳ್ಳೋದು. ಯಾಕಂದರೆ
ಈ ತಿಳುವಳಿಕೆ ನಮ್ಮ ಮೇಲೆ ಪ್ರಭಾವ ಬೀರಲು ದಾರಿ ಮಾಡಿಕೊಡುತ್ತೆ. ಆದರೆ ಇಲ್ಲೊಂದು ತುಂಬ ಮುಖ್ಯವಾದ ವಿಷಯ ಇದೆ. ಈ ಜ್ಞಾನವನ್ನ ಬಳಸ್ಕೊಂಡು ಅಧಿಕಾರ ಚಲಾಯಿಸುವಾಗ ನೀತಿ ಧರ್ಮ ಅನ್ನೋದನ್ನ ಮರಿಬಾರ್ದು. ಯಾಕಂದ್ರೆ ನೀತಿ ಇಲ್ಲದ ಅಧಿಕಾರ ತುಂಬಾ ಅಪಾಯಕಾರಿ. ಇದು ಅಲ್ಪಾವಧಿಯಲ್ಲಿ ಗೆಲುವು ತಂದುಕೊಡಬಹುದು, ಆದರೆ ಕೊನೆಗೆ ವಿನಾಶಕ್ಕೆ ಕಾರಣವಾಗುತ್ತೆ. ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡ್ರೆ ಏನಾಗುತ್ತೆ? ಹೌದು, ಸ್ವಲ್ಪ ಸಮಯಕ್ಕೆ ಗೆಲುವು ಸಿಕ್ಕಾಗೆ ಅನಿಸ್ಬೋದು, ತಾತ್ಕಾಲಿಕ ಲಾಭ ಆಗ್ಬೋದು, ಎಲ್ಲವೂ ನಮ್ಮ ಕಂಟ್ರೋಲ್ನಲ್ಲಿ ಇದೆ ಅಂತನೂ ಅನಿಸ್ಬೋದು. ಆದರೆ ದೀರ್ಘಾವಧಿಯಲ್ಲಿ ಏನಾಗುತ್ತೆ? ಹೆಸರು ಹಾಳಾಗುತ್ತೆ, ಜನ ನಮ್ಮೇಲಿಟ್ಟಿರೋ ನಂಬಿಕೆ ಹೋಗುತ್ತೆ ಮತ್ತು ಇದರ ಕೆಟ್ಟ ಪರಿಣಾಮವನ್ನು ನಾವು ಅನುಭವಿಸಲೇಬೇಕು. ಇದು ಗ್ಯಾರಂಟಿ. ಹಾಗಾದ್ರೆ ಕೊನೆಗೆ ನಾವು ಏನ್ ಮಾಡಬೇಕು? ಅಧಿಕಾರದ ಹಿಂದೆ ಓಡೋದನ್ನ ಬಿಟ್ಟು ಅದನ್ನ ನಾವೇ ನಿರ್ಮಾಣ ಮಾಡೋಣ. ನಮ್ಮದೇ ಆದ ತಂತ್ರಜ್ಞರಾಗೋಣ. ತಂತ್ರಜ್ಞರಾಗೋದು ಹೇಗೆ? ಅದಕ್ಕೆ ಒಂದು ಸರಳವಾದ 3 ಹಂತದ ಮಾರ್ಗ ಇದೆ. ಮೊದಲು ಪರಿಸ್ಥಿತಿಯನ್ನ ಮತ್ತು ಅದರಲ್ಲಿರೋ ಜನರನ್ನ ಚೆನ್ನಾಗಿ ಗಮನಿಸಿ. ಎರಡನೆಯದು, ತಕ್ಷಣ ಪ್ರತಿಕ್ರಿಯಿಸೋ ಬದಲು ಯೋಚನೆ ಮಾಡಿ, ಅನಲೈಸ್ ಮಾಡಿ. ಮೂರನೆಯದು, ನಮಗೆ ಬೇಕಾದ ಫಲಿತಾಂಶ ಸಿಗೋ ಹಾಗೆ ಒಂದು ತಂತ್ರವನ್ನ ರೂಪಿಸಿ. ಬರೀ ಕಷ್ಟಪಟ್ಟು ದುಡಿದ್ರೆ ಸಾಲದು, ಆಟವನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಮುಖ್ಯ. ಕೊನೆಯದಾಗಿ ಒಂದು ಮಾತನ್ನ ನೆನಪಲ್ಲಿಟ್ಕೊಳ್ಳಿ. ಅಧಿಕಾರ ಅನ್ನೋದು ಬೆನ್ನಟ್ಟಿಕೊಂಡು ಹೋಗೋ ವಸ್ತು ಅಲ್ಲ, ಅದನ್ನ ನಾವೇ ನಿರ್ಮಿಸಬೇಕು. ನಿಜವಾದ ಅಧಿಕಾರವನ್ನ ಬೆನ್ನಟ್ಟಿ ಹಿಡಿಯೋಕ್ಕಾಗಲ್ಲ. ಅದನ್ನ ನಿಧಾನವಾಗಿ ನಮ್ಮ ವ್ಯಕ್ತಿತ್ವ, ನಮ್ಮ ತಂತ್ರಗಾರಿಕೆ ಮತ್ತು ನಮ್ಮ ಬೆಳವಣಿಗೆಯಿಂದ ಕಟ್ಟಬೇಕು. ಅಧಿಕಾರ ನಮ್ಮ ಕೈಲಿರ್ಬೇಕೇ ಹೊರತು ಅಧಿಕಾರದ ಕೈಗೆ ನಾವು ಸಿಕ್ಕಾಕೊಳ್ಬಾರ್ದು. ಜೀವನ ಅನ್ನೋ ಈ ಆಟದಲ್ಲಿ ಬರೀ ಆಟಗಾರರಾಗಿ ಉಳಿಯೋದು ಬೇಡ. ಚಿಂತಕರಾಗಿ, ತಂತ್ರಜ್ಞರಾಗಿ ನಮ್ಮ ಹಾದಿಯನ್ನ ನಾವೇ ರೂಪಿಸಿಕೊಳ್ಳೋಣ. ಧನ್ಯವಾದಗಳು.